ಜೈ ವಾಸವಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ಕಾರ್ತಿಕ ಪುರಾಣ 15ನೇ ಅಧ್ಯಾಯ. ವೀರಭದ್ರನು ಮೂರ್ಛೆ ಹೋದ ಬಳಿಕ ಶಿವಸೈನ್ಯವು ದಿಕ್ಕೆಟ್ಟಿತು. ಅವರೆಲ್ಲ ಮತ್ತೆ ಶಂಕರನ ಮೊರೆ ಹೊಕ್ಕರು. ಸರ್ವಜ್ಞಾನನಾದ ಶಿವನು ಮುಗುಳ್ನಗುತ್ತಾ ನಂದಿಯನ್ನೇರಿ ಜಲಂಧರನಿದ್ದ ಯುದ್ಧ ಭೂಮಿಗೆ ನಡೆದನು. ಅದುವರೆಗೂ ಭಯದಿಂದ ಕಂಪಿತವಾದ ಶಿವಗಣಗಳಿಗೆ ಶಿವದರ್ಶನವಾದ ಕೂಡಲೇ ಧೈರ್ಯ ಬಂದಿತು. ಮತ್ತೆ ಅವರು ಯುದ್ಧಕ್ಕೆ ಸಿದ್ಧರಾದರು. ಶಿವನನ್ನು ದೂರದಿಂದ ನೋಡಿದ ರಾಕ್ಷಸರು ಕಾರ್ತಿಕ ವ್ರತವನ್ನಾಚರಿಸಿದ ಭಕ್ತನನ್ನು ನೋಡಿ ಓಡಿ ಹೋಗುವ ಪಾಪಿಗಳಂತೆ ಪಲಾಯನಗೈದರು. ಜಲಂಧರನು ಚಂಡಿಕೇಶ್ವರನೊಡನೆ ಸೆಣಸಾಡಲು ಬಂದನು. ಶುಂಭ, ನಿಶುಂಭ, ಕಾಲನೇಮಿ, ಅಶ್ವಮುಖ, ಬಾಲಾಹಕ, ಖಡ್ಗರಾಮ, ಪ್ರಚಂಡ, ಕಸ್ಮರಣೆ ಮೊದಲಾದ ದೈತ್ಯರು ಒಮ್ಮೆಲೆ ಶಿವನ ಮೇಲೆ ಆಕ್ರಮಣ ಮಾಡಿದರು. ಸರ್ವೇಶ್ವರನಾದ ಶಿವನಿಗೆ ಇವರು ಯಾವ ಲೆಕ್ಕ? ಆತನು ಗಂಡುಗೊಡಲಿಯಿಂದ ಖಡ್ಗರಾಮನ ತಲೆಯನ್ನು ತುಂಡರಿಸಿದನು. ಬಾಲಾಹಕನನ್ನು ಕೊಂದನು. ಪಾಶಪ್ರಯೋಗದಿಂದ ಕಸ್ಮರಣನನ್ನು ನೆಲಕ್ಕೆ ಕೆಡವಿದನು. ಶಿವನ ವಾಹನವಾದ ವೃಷಭ ಕೊಂಬಿನ ಅಪಘಾತಕ್ಕೆ ಸಿಲುಕಿದ ಅನೇಕ ರಾಕ್ಷಸರು ಮೃತರಾದರು. ತನ್ನ ಛತ್ರ, ಪತಾಕೆ, ರಥಗಳನ್ನು ಕಳೆದುಕೊಂಡು ಜಲಂಧರನು ಶಿವನೇ ಯುದ್ಧಕ್ಕೆ ಆಹ್ವಾನಿಸಿದನು. ಶಿವನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದನು. ಆದರೆ ಇದರಿಂದ ಜಗದ್ವ್ಯಾಪಿಯಾದ ಶಿವನಿಗೆ ಯಾವ ಬಾಧೆಯೂ ಉಂಟಾಗಲಿಲ್ಲ. ನಸುನಗುತ್ತಾ ಆತನು ಜಲಂಧರನ ಧ್ವಜ, ರಥ, ಧನಸುಗಳನ್ನು ನಾಶಪಡಿಸಿದನು. ರಥವನ್ನು ಕಳೆದುಕೊಂಡು ಕುಪಿತನಾದ ರಾಕ್ಷಸನು ತನ್ನ ಮಹಾಗದೆಯಿಂದ ಶಿವನನ್ನು ಘಾತಿಸಿದನು. ಶಿವನ ಆ ಗದೆಯನ್ನು ತನ್ನ ಒಂದೇ ಬಾಣದಿಂದ ತುಂಡರಿಸಿದನು. ಆಗ ಆ ರಾಕ್ಷಸನು ಮುಷ್ಟಿಯುದ್ಧವನ್ನೇ ಮೊದಲು ಮಾಡಿದನು. ಶಿವನು ತನ್ನ ಬೆರಳಿನಿಂದ ರಾಕ್ಷಸನನ್ನು ದೂರ ನೂಕಿದನು. ತನ್ನ ಶಕ್ತಿಯ ಉಡಿಗೆ ಹೋದುದನ್ನು ಮನಗಂಡ ದೈತ್ಯನು ಮಾಯಾಯುದ್ಧವನ್ನು ಪ್ರಾರಂಭಿಸಿದನು. ತನ್ನ ಸಂಮೋಹನ ವಿದ್ಯೆಯನ್ನು ಆತನ ಮೇಲೆ ಬೀರಿದನು. ಶಿವನು ಕ್ಷಣಕಾಲ ಮಾಯಾಮೋಡಿಗೆ ಸಿಲುಕಿ ಗಾನನಾಟ್ಯ ವೈಭವಗಳಿಗೆ ಮನಸೋತನು. ಇದೇ ಸಮಯವೆಂದರಿತ ಜಲಂಧರನು ಶಿವನಂತೆಯೇ ಮಾಯಾರೂಪವನ್ನು ಧರಿಸಿ ಪಾರ್ವತಿಯ ಅಂತಃಪುರವನ್ನು ಪ್ರವೇಶಿಸಿದನು. ಪಾರ್ವತಿಗೂ ಕ್ಷಣಕಾಲ ಭ್ರಮೆಯಾಯಿತು. ಆದರೆ ಆಕೆಯ ಅಲೌಕಿಕ ರೂಪ ಲಾವಣ್ಯಗಳಿಗೆ ಮನಸೋತ ಜಲಂಧರನಿಗೆ ವೀರ್ಯಸ್ಖಲನವಾಯಿತು. ಇದರಿಂದ ಅವನ ಮಾಯಾವಿದ್ಯೆ ನಿಷ್ಫಲವಾಗಿ ಹೋಯಿತು. ಪಾರ್ವತಿಗೆ ಇವನು ದೈತ್ಯನೆಂದು ತಿಳಿದು ಹೋಯಿತು. ಆಗ ಪಾರ್ವತಿಯು ಏಕಾಗ್ರ ಮನಸ್ಸಿನಿಂದ ಮಹಾವಿಷ್ಣುವನ್ನು ಕುರಿತು ಧ್ಯಾನ ಮಾಡಿದಳು. ಪ್ರಸನ್ನನಾದ ಪರಮಾತ್ಮನು, ಪಾರ್ವತಿ, ನಿನ್ನ ಪಾತಿವ್ರತ್ಯ ಮಹಿಮೆಯಿಂದ ಶಿವನು ಸೋಲಲಾರ. ಆದರೆ ಜಲಂಧರನ ಪತ್ನಿ ಪತಿವ್ರತೆಯ ಮಹಿಮೆಯಿಂದ ಅವನೂ ಸೋಲಲಾರ. ಇರಲಿ, ಈಗ ನಾನು ವಿಷ್ಣುಮಾಯವನ್ನು ಪ್ರಯೋಗಿಸಿ ಆ ದೈತ್ಯನನ್ನು ಕೊನೆಗಾಣಿಸುತ್ತೇನೆ ಎಂದು ಅಭಯವಿತ್ತು ರಾಕ್ಷಸ ಲೋಕಕ್ಕೆ ಹೊರಟನು. ಎಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ 15ನೇ ಅಧ್ಯಾಯವು ಮುಗಿಯಿತು. ಧನ್ಯವಾದಗಳು.